ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ನಾನು ನಮ್ಮ ಪದಾಧಿಕಾರಿಗಳೆಲ್ಲರೂ ಸೇರಿ ಈ ದಿವಸ ಸುದ್ದಿಗೋಷ್ಠಿಯನ್ನ ಏರ್ಪಾಟ್ ಮಾಡಿ ತಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಿದ್ದೀವಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ನಮ್ಮ ಎಲ್ಲ ರೈತ ಸಂಘದ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರ್ತಾ, ಈ ದಿವಸ ವಿಶೇಷತೆ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕದ ಸರ್ಕಾರದ ಮಾಜಿ ಮಂತ್ರಿಗಳು ಆದಂತ MC ಸುಧಾಕರ್ ಅವರನ್ನ ಮತ್ತೆ ಸಚಿವ ಸ್ಥಾನದಲ್ಲಿ ಮುಂದುವರಿಸುವ ಬಗ್ಗೆ ತಮ್ಮನ್ನೆಲ್ಲೂ ಕೂಡ ಕರೆದಿದ್ದೀವಿ. ವಿಚಾರ ಏನಪ್ಪಾ ಅಂದ್ರೆ 2023ರಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಾಗ ಆ ಸಂಪುಟದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರಾದಂಥ MC ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರನ್ನಾಗಿ ಸರ್ಕಾರ ನೇಮಕ ಮಾಡಿತ್ತು. ಆ ನೇಮಕ ಮಾಡಿದ್ದರ ಒಂದು ಹಿನ್ನೆಲೆಯಲ್ಲಿ ಅವರು 3 ವರ್ಷಗಳ ಕಾಲ ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ಜಿಲ್ಲೆಗೆ, ನಮ್ಮ ಇಡೀ ರಾಜ್ಯಕ್ಕೆ ಅವರು ಒಳ್ಳೆಯ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಆ ಒಂದು ವಿಚಾರದ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ಹೇಳಿ ಈ ಒಂದು ಸಚಿವ ಸ್ಥಾನವನ್ನ ಅವರಿಗೆ ನೀಡಿದ್ರೆ ಇನ್ನೂ 2 ವರ್ಷ ಸರ್ಕಾರದಲ್ಲಿ ಸರ್ಕಾರಕ್ಕೂ ಮತ್ತೆ ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಕೂಡ ಈ ಮಧ್ಯೆ ಕೂಡ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ. ಹಾಗೆ ಅವರಿಗೆ ವಹಿಸಿದಂತ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಯಾವತ್ತೂ ಕೂಡ ಯಾರೂ ಕೂಡ ಸಾಧನೆ ಮಾಡ್ತಾ ಇರ್ತಕ್ಕಂಥ ಸಾಧನೆಗಳನ್ನ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ತಾವುಗಳೆಲ್ಲ ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ತಾವು ನೋಡಿದ್ದೀವಿ. ಅವರ ಕಾರ್ಯವೈಖರಿ, ಅವರು ಸಂಪುಟದಲ್ಲಿ ನಡೆದುಕೊಂಡಂತ ವಿಚಾರ, ಅವರು ವಿದೇಶಗಳಿಗೆ ಹೋಗಿ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಂಡು ಬಂದು ಉನ್ನತ ಶಿಕ್ಷಣ ಇಲಾಖೆ ಅಂತ ಏನು ಅಂತೇಳಿ ತೋರಿಸಿದ್ರು. ಉದಾಹರಣೆಗೆ ಈಗ ಮೊದಲಿಗೆ ರಾಜ್ಯಪಾಲರು, ಈ ಒಂದು ಕುಲಪತಿಗಳು ಎಲ್ಲರೂ ಕೂಡ ಈ ಒಂದು ಉನ್ನತ ಶಿಕ್ಷಣ ಇಲಾಖೆಯನ್ನ ನಿರ್ವಹಿಸ್ತಾ ಇದ್ರು. ಮಂತ್ರಿಗಳಾದಂಥವರು ಸುಮ್ಮನೆ ಇರ್ತಾ ಇದ್ರು, ಯಾಕೆಂದ್ರೆ ವಿಚಾರ ಗೊತ್ತಾಗ್ತಾ ಇರ್ಲಿಲ್ಲ. ಆ ಒಂದು ಇವರು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಡಾಕ್ಟರ್ ಆಗಿರೋದ್ರಿಂದ ಆ ಒಂದು ಉನ್ನತ ಶಿಕ್ಷಣ ಇಲಾಖೆಯನ್ನ ಬಹಳ ನಿಷ್ಠೆಯಿಂದ ಸರ್ಕಾರಕ್ಕೆ ಹೆಸರು ಬರುವ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಒಂದನೇದಾಗಿ ಅವರಿಗೆ ಈ ಒಂದು ಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತೇಳಿ ಹೇಳ್ತಾ ಇದ್ದೀವಿ. ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿಯಾಗಿ ಯಾವುದೇ ಅನುದಾನಗಳನ್ನ ತಾರತಮ್ಯ ಮಾಡದೆ ಪ್ರತಿಯೊಂದು ತಾಲೂಕಿಗೂ ಕೂಡ ಈಗ ಸಿಡ್ಲಘಟ್ಟದಲ್ಲಿ ಸಿಲ್ಕ್ ಒಂದು ಇದಾಗಿರ್ಬೋದು, ಸಿಲ್ಕ್ ಪಾರ್ಕ್ ಆಗಿರ್ಬೋದು, ಹೈಟೆಕ್ ರೇಷ್ಮೆ ಮಾರ್ಕೆಟ್, ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ರೀಡಾಂಗಣ ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತೆ ಹೂವಿನ ಮಾರ್ಕೆಟ್, ಮುಖ್ಯವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಹೂವಿನ ಮಾರ್ಕೆಟ್ಗೆ ಒಳ್ಳೆಯ ಒಂದು ಸ್ಥಳವನ್ನ ನಿಗದಿ ಮಾಡಿ ರೈತರಿಗೆ ಅನುಕೂಲ ಮಾಡಿದ್ದಾರೆ. ಇನ್ನು ಗೌರಿಬಿದನೂರು ಆಗ್ಬೋದು, ನಮ್ಮ ಬಾಗೇಪಲ್ಲಿ ಆಗ್ಬೋದು, ಇನ್ನು ಚಿಕ್ಕ ಈಗ ಹೊಸದಾಗಿ ತಾಲೂಕುಗಳಾಗಿರ್ತಕ್ಕಂಥ ಚೇಳೂರು, ಮಂಚೇನಹಳ್ಳಿ ಮಂಚೇನಹಳ್ಳಿ ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ನಾವ್ ಹೇಳ್ತಕ್ಕಂಥ ವಿಚಾರ ಅಲ್ಲ. ಸುಧಾಕರ್ ಅಂದ್ರೆ ಅಭಿವೃದ್ಧಿ ಅಂದ್ರೆ ಸುಧಾಕರ್. ಚಿಂತಾಮಣಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಚಿಂತಾಮಣಿನಲ್ಲಿ 3 ವರ್ಷಗಳ ಅವಧಿನಲ್ಲಿ ಅವರ ಕನಸುಗಳು
ಏನೇನಿತ್ತು ಅದು ಒಂದು 75% ಭಾಗ ಚಿಂತಾಮಣಿ ಕ್ಷೇತ್ರದ ಜನರಿಗೆ ಮತ್ತೆ ಚಿಂತಾಮಣಿ ಕ್ಷೇತ್ರಕ್ಕೆ ಈಗ ರಸ್ತೆಗಳಾಗಿರ್ಬೋದು, ಈಗ ಅವರು ಆದ್ಯತೆಯ ಮೇರೆಗೆ ಎಲ್ಲಿ ಎಲ್ಲಿ ರಸ್ತೆಗಳು, ಕುಡಿಯೋ ನೀರು, ರಸ್ತೆಗಳು, ಎಲ್ಲೆಲ್ಲಿ ಏನೇನು ಅನಾನುಕೂಲ ಇದೆಯೋ ಅದನ್ನೆಲ್ಲ ಕೂಡ 3 ವರ್ಷದಲ್ಲಿ ಯಾರು ಕೂಡ ಅವರನ್ನ ಇಂಥದ್ದಿಲ್ಲ ಅಂತೇಳಿ ಯಾರು ಕೂಡ ಹೇಳಲಿಲ್ಲ. ಅವರಿಗೆ ಅವರ ಕಾರ್ಯವೈಖರಿ, ಅವರು 24 ಗಂಟೆ ಸಮಯದಲ್ಲಿ 20 ಗಂಟೆ ಕೆಲಸ ಮಾಡಿದ್ದಾರೆ. ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ತಾಲೂಕು ಗೊತ್ತಿದೆ, ಇಡೀ ಜಿಲ್ಲೆ ಗೊತ್ತಿದೆ. ಮತ್ತೆ ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜ್. ಈಗ ಎಷ್ಟೋ ಮಕ್ಕಳು, ಈಗ ನನ್ನ ಅನುಭವನು ಹೇಳ್ತೀನಿ, ನನ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಹೇಳಿ 12 ವರ್ಷದ ಹಿಂದ್ಗಡೆ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಇದರಲ್ಲಿ ಬೋರ್ಡ್ ನೋಡ್ಕೊಂಡು ಇರ್ತಾ ಇದ್ವಿ, ಯಾವ ಕಾಲೇಜ್ ಸಿಗುತ್ತೆ ಅಂತೇಳಿ. ಆಗಿನ ಸಿಸ್ಟಮ್ ಪ್ರಕಾರ ಹೀಗೆ CET. ಈಗ ಅದು ಮೊಬೈಲ್ ಅಲ್ಲೇ ನಿನ್ಗೆ ಯಾವ ಕಾಲೇಜ್ ಬೇಕು, ಯಾವ್ದು ಆದ್ಯತೆ ಮೇರೆಗೆ ಈಗ ನಮ್ಮ ಚಿಂತಾಮಣಿನಲ್ಲೇ ಬಡವರಿಗೆ ಮತ್ತೆ ಮಾಧ್ಯಮ ವರ್ಗದವರಿಗೆ ಎಲ್ರಿಗೂ ಕೂಡ ಚಿಂತಾಮಣಿನಲ್ಲಿ ಒಂದು ಉನ್ನತ ಶಿಕ್ಷಣ ಕಾಲೇಜ್ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ಉಪಯೋಗ ಆಯಿತು. ಮತ್ತೆ ಈಗ ಪಾಲಿಟೆಕ್ನಿಕ್ ಇರ್ಬೋದು, ಮತ್ತೆ ಕಾಲೇಜುಗಳು ಈಗಿನ ಈಗ ಇಂಟರ್ನೆಟ್ ಈ ಒಂದು ಕಾಲಕ್ಕೆ ತಕ್ಕಂಗೆ ಕಾಲೇಜುಗಳ ಒಂದು ಶೇಪೇ ಚೇಂಜ್ ಆಗ್ಬಿಟ್ಟಿದೆ. ಈಗ ನಮ್ಮ ಪಕ್ಕದಲ್ಲೇ ಇಲ್ಲಿ ಕಾಲೇಜು, ಈಗ ನಾವು ಎಲ್ಲ ಕೂಡ ಓದಂತ ಕಾಲೇಜು, ಫಸ್ಟ್ ಗ್ರೇಡ್ ಕಾಲೇಜು. ಈಗ ಅದರ ಒಂದು ರೂಪರೇಷೆಗಳೇ ಚೇಂಜ್ ಆಗ್ಬಿಟ್ಟಿದೆ, ಆ ಕಾಲೇಜೇ ಗುರ್ತು ಸಿಗೋದಿಲ್ಲ. ಈಗ ಎಲ್ಲ ಕೂಡ ಬೆಂಗಳೂರಲ್ಲಿ ಯಾವ ರೀತಿ, ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇರ್ತದೋ, ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ ರೀತಿ ಇರ್ತದೋ ಆ ರೀತಿಯಲ್ಲಿ ಕಾಲೇಜುಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಸ್ಟೇಡಿಯಮ್ಮು, ಮತ್ತೆ ಈಗ ಅಲ್ಲಿ ಹೊಸದಾಗಿ ಅಲ್ಲೊಂದು ಸ್ಟೇಡಿಯಂ ಮಾಡ್ತಾ ಇದ್ದಾರೆ, ಕ್ರಿಕೆಟ್ ಸ್ಟೇಡಿಯಂ ಅಂತ ಹೇಳ್ಬಿಟ್ಟು. ಮತ್ತೆ ಎಲ್ಲ ಹಾಸ್ಪಿಟ್ಲು, ಮುಖ್ಯವಾಗಿ ಹಾಸ್ಪಿಟಲ್ ಇಡೀ ಜಿಲ್ಲೆನಲ್ಲೇ ಮಾದರಿಯಾದಂತ ಒಂದು ಆಸ್ಪತ್ರೆಯನ್ನ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಈಗ ಇನ್ನೊಂದು ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ಅಂಬೇಡ್ಕರ್ ಭವನದಲ್ಲೇ ಮಾಡಬೇಕು, ಜಾತ್ಯತೀತವಾಗಿ ಎಲ್ಲ ಇವ್ರಿಗೂ ಕೂಡ ಅಂಬೇಡ್ಕರ್ ಭವನ 19 ಕೋಟಿ ವೆಚ್ಚದಲ್ಲಿ ಈಗ ಅದು ಕಾಮಗಾರಿ ಮುಗೀತಾ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳು ನಮ್ಮ ತಾಲೂಕವರೆಲ್ಲ ಕೂಡ ಅಲ್ಲೇ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇದು ರಾಮಕುಂಟೆಯಲ್ಲಿ ಬಸ್ ಸ್ಟ್ಯಾಂಡ್ ಪ್ರೈವೇಟ್, ಈಗ ಬಸ್ಸುಗಳೆಲ್ಲ ಕೂಡ ಎಲ್ಲ ಕಡೆ ಅಡ್ಡಾದಿಡ್ಡಿಯಾಗಿ ಚಿಂತಾಮಣಿನಲ್ಲಿ ನಿಲ್ಲಿಸ್ತಾ ಇತ್ತು. ಅದಕ್ಕೆ ಈಗ ರಾಮಕುಂಟೆನಲ್ಲಿ ಒಂದು ಹೈಟೆಕ್ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಅಲ್ಲಿ ಕೂಡ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಈಗ ಚಿಂತಾಮಣಿ ಮಾರ್ಕೆಟು ಈಗ ಇಡೀ ಜಿಲ್ಲೆನಲ್ಲಿ, ಇಡೀ ಇದರಲ್ಲಿ ಚಿಂತಾಮಣಿ ಮಾರ್ಕೆಟು ಬಹಳ ಈಗ ಒಂದು ಇದು, ಯಾಕಂದ್ರೆ ನಮ್ಮ 2 ಜಿಲ್ಲೆಗಳಲ್ಲಿ ಚಿಂತಾಮಣಿ ಮಾರ್ಕೆಟ್ಗೆ ಹುಣಸೆ ಹಣ್ಣು ಆಗ್ಬೋದು, ಟೊಮೆಟೊ ಆಗ್ಬೋದು, ಎಲ್ಲ ಅದು ತರಕಾರಿಗಳಾಗ್ಬೋದು, ಎಲ್ಲ ಕೂಡ ಇಲ್ಲಿಗೆ ಬರ್ತಾ ಇದೆ. ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳಾಗಿದೆ. ಮತ್ತೆ ಟೌನ್ಶಿಪ್ದು ಈಗ ಪ್ರತಿಯೊಂದು ರಸ್ತೆನಲ್ಲೂ ಕೂಡ ಫುಟ್ಪಾತ್, ಮತ್ತೆ ಮುಖ್ಯವಾಗಿ ರಾತ್ರಿ ಕೂಡ ಮಾತಾಡಿದ್ವಿ ಯಾವುದೋ ಒಂದು ವಿಚಾರಕ್ಕೆ, ಫುಟ್ಪಾತ್ಗಳ ಒತ್ತುವರಿಯನ್ನ ಯಾವುದೇ ತಾಲೂಕಲ್ಲಿ, ಯಾವುದೇ ಇದರಲ್ಲಿ ಮುಲಾಜಿಲ್ಲದೆ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿರ್ತಕ್ಕಂಥದ್ದು ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ. ಯಾಕೆಂದ್ರೆ ಸುಮಾರು ಜನ ಸಾವನ್ನಪ್ಪಿದ್ರು. ಚಿಂತಾಮಣಿ ನಾವೇ ಒಂದು ತಮ್ಮನ್ನೆಲ್ಲ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಏನು ಈಗ ಚಿಂತಾಮಣಿನಲ್ಲಿ ಅಪಘಾತಗಳು ಜಾಸ್ತಿ ಆಯ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲಿ ಕಡಿಮೆ ಆಗ್ತಾ ಇದೆ, ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ಸ್ಪಂದಿಸಿ ಒಂದು 2-3 ದಿನದಲ್ಲಿ ಫುಟ್ಪಾತ್ಗಳನ್ನೆಲ್ಲ ಕೂಡ ಒತ್ತುವರಿ ಮಾಡಿ ಅದಕ್ಕೆ ಒಂದು ರೂಪರೇಷೆಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ರೈತರಿಗೆ ಈಗ ಚೆಕ್ ಡ್ಯಾಮ್ಗಳು, ಸುಮಾರು 10 ಚೆಕ್ ಡ್ಯಾಮ್ಗಳು, ದೊಡ್ಡ ಚೆಕ್ ಡ್ಯಾಮ್ಗಳು, ಅದನ್ನ ರೈತರು ಈಗ ಮಳೆ ಬಂದ್ರೆ ಅದರಲ್ಲಿ ನೀರು ಹಿಂಗ್ಬಿಟ್ಟು ರೈತರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಇನ್ನು 10 ಚೆಕ್ ಡ್ಯಾಮ್ಗಳು ಕಾಮಗಾರಿ ನಡೀತಾ ಇದೆ. ಮತ್ತೆ ಈ KC ವ್ಯಾಲಿ, HN ವ್ಯಾಲಿ, ಅದರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ 3ನೇ ಹಂತದಲ್ಲಿ ಇದು ಮಾಡ್ಬೇಕು ಅಂತೇಳಿ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ವಾಗತ ಇದೆ, ಅದು ಅವರು ಕೂಡ ಸ್ವಾಗತ ಇದೆ. ಆದ್ರೆ ಸರ್ಕಾರದಲ್ಲಿ ಸ್ವಲ್ಪ ಇದಿರೋದ್ರಿಂದ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತಿದ್ದಾರೆ. ಈಗ ನಮ್ಮ ತಾಲೂಕಲ್ಲಿ ಒಂದು 50 ಕೆರೆಗಳು ಬಿಟ್ರೆ ಪೂರ್ತಿ ಎಲ್ಲಾ ಕೆರೆಗಳಿಗೂ ಕೂಡ HN ವ್ಯಾಲಿ, KC ವ್ಯಾಲಿ ನೀರು ಹರಿಯೋದಕ್ಕೆ ಒಂದು ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ.
ಈಗ ನಾನು ಏನೇನಪ್ಪ ಹೇಳೋದು ಅಂದ್ರೆ, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತವಾದಂತ ನೀರು ಬರ್ದೇ ಇದ್ರು ಕೂಡ 10 ವರ್ಷಗಳ ಹಿಂದೆ ಇದ್ದಂತ ನೀರಿನ ಕ್ಷಾಮ ಈಗ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಯಾಕೆಂದ್ರೆ KC ವ್ಯಾಲಿ, HN ವ್ಯಾಲಿ ನೀರು ಬಂದ ಮೇಲೆ ನಮ್ಮ ತಮಿಳುನಾಡಿಂದ ಬೋರ್ವೆಲ್ಗಳು ಬಂದ್ರೆ ನಮ್ಮ ಹಳ್ಳಿಗಳಲ್ಲಿ ಅವ್ರು ಹಾಕಿದ್ರು ಬೋರು ಅಂತೇಳಿ ಇವ್ರು ಹಾಕಿದ್ರು ಬೋರು ಅಂತೇಳಿ ಅವರು, ಬೇಸಿಗೆ ಕಾಲ ಬಂತು ಅಂದ್ರೆ ಬೋರ್ವೆಲ್ ಊರಿಂದ ಆಚೆ ಕಡೆ ಹೋಗ್ತಾ ಇರ್ಲಿಲ್ಲ. ಈಗ 5-6 ವರ್ಷಗಳಿಂದ ಈಚೆ ಯಾವುದೇ ಒಂದು ಇದಾದ್ಮೇಲೆ ಒಂದು 7-8 ವರ್ಷಗಳಿಂದ ಬೋರ್ವೆಲ್ಗಳೇ ಕಡಿಮೆ ಆಗ್ಬಿಟ್ಟು, ಏನು ಬೋರ್ವೆಲ್ಗಳು ಅಂದ್ರೆ ಮಿಷನ್, ಇದು ಬೋರ್ ಆಗ್ತಕ್ಕಂಥದ್ದು ರಿಗ್ಗಳು ಅವು ಕಾಣಿಸೋದೇ ಕಡಿಮೆ. ಯಾಕೆಂದ್ರೆ ನೀರಿಗೆ ನಮ್ಗೆ ಅಷ್ಟು ಒಂದು ತೊಂದರೆ ಹಾಹಾಕಾರ ಇತ್ತು ನಮ್ಮ 2 ಜಿಲ್ಲೆಗಳಲ್ಲಿ. ಅದನ್ನು ಕೂಡ KC ವ್ಯಾಲಿ ಮತ್ತು HN ವ್ಯಾಲಿ ಮಾಡಿ ಅದನ್ನ ನೀಗಿಸಿದ್ದಾರೆ. ಮತ್ತೆ ಶರಾವತಿ ಒಂದು ಇದನ್ನ ಕೂಡ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಕೃಷ್ಣಾ ನದಿ ನೀರಿಗೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಮತ್ತೆ ಕೈಗಾರಿಕೆಗಳು, ಅವರ ಕನಸು ಕೈಗಾರಿಕೆಗಳು ಮಾಡಬೇಕು ಅಂತೇಳಿ, ಅದು ಪಟ್ಟಣ ಪಂಚಾಯಿತಿ ಕೈವಾರದ್ದಾಗಿದೆ. ಅದಕ್ಕೂ ಕೂಡ ಎಲ್ಲ ಮಾತಾಡ್ತಾ ಇದ್ರು ಒಂದು ಇದರಲ್ಲಿ ಸಚಿವರು, ಏನೋ ಅದಕ್ಕೆ ಏನೇನ್ ಮಾಡ್ಬೇಕು, ಯಾವ್ದು ಮಾಡ್ಬೇಕು ಅಂತೇಳಿ. ಈಗ ಬಸ್ಗಳು, ಈಗ ಕೈಲಾಸಗಿರಿಯಿಂದ ನಮ್ಮ ಪೆದ್ದೂರ್ವರೆಗೂ ಬಸ್ಗಳು, ಸಾರಿಗೆ ವಿಚಾರದಲ್ಲಿ ಕೂಡ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲಾ ಒಂದು ವಿಚಾರಗಳನ್ನು ಕೂಡ ಸಾರಿಗೆ ಇದರಲ್ಲಿ ಜನರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ಭಾನುವಾರ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವರು ಅಂದೇ ಇರೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಾರ್ವಜನಿಕವಾಗಿ ಒಂದು ನ್ಯಾಯ ಕೊಡ್ತಾ ಇದ್ರು. ಪಕ್ಷಾತೀತವಾಗಿ ಅವರು ಭಾನುವಾರ ಬೆಳಗ್ಗೆ 8 ಗಂಟೆಗೆ ಬಂದು ಮನೆಯಲ್ಲಿ ಕೂತ್ರೆ ಊಟ ಯಾವಾಗ ಮಾಡ್ತಾ ಇದ್ರು, ನಿದ್ದೆ ಯಾವಾಗ ಮಾಡ್ತಾ ಇದ್ರು ಗೊತ್ತಿಲ್ಲ, 12 ಗಂಟೆವರೆಗೂ ಕೂಡ ಜನಸ್ಪಂದನ ಮಾಡಿ ಅಲ್ಲೇ ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ಯಾವ ರೀತಿ ಅಲ್ಲಿ ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಬರೋವರೆಗೂ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನ ಯಾರೇ ಬಂದು ಹೇಳಿ, ಈಗ ನನಗೊಂದು ಕೆಲಸ ಬೇಕು ಅಂತ ಹೇಳಿದ್ರೆ ಅವರು ಆಗಿಂದಾಗೆ ಅವ್ರ ವಿದ್ಯಾಭ್ಯಾಸಕ್ಕೆ ತಕ್ಕಂಗೆ ಒಂದು ಕಂಪನಿಗಾಗ್ಲಿ ಒಂದು ಇದಕ್ಕಾಗ್ಲಿ ಎಲ್ಲಿಗೋ ಒಂದು ಫೋನ್ ಹಾಕಿ ಅವ್ರಿಗೆ ಉದ್ಯೋಗಗಳನ್ನು ಕೂಡ ಅವ್ರ ಮುಖಾಂತರನೇ ಕೊಡಿಸ್ತಾ ಇದ್ರು. ಮತ್ತೆ ಹಾಸ್ಪಿಟಲ್ ಯಾರೇ ಆಗಲಿ, ಹಾಸ್ಪಿಟಲ್ ಎಮರ್ಜೆನ್ಸಿ, ನನಗೆ ಇಂಥ ಹಾಸ್ಪಿಟಲ್ ಇಂಥ ಆಪರೇಷನ್ ಆಗ್ಬೇಕು, ಇಂಥ ಇದಾಗಬೇಕು ಅಂದ್ರೆ ಅದನ್ನು ಕೂಡ ಪಕ್ಷಭೇದ ಇಲ್ಲದೆ ಎಲ್ಲರಿಗೂ ಕೂಡ ಆಸ್ಪತ್ರೆಯ ವ್ಯವಸ್ಥೆಯನ್ನು ಕೂಡ ಬೆಂಗಳೂರಲ್ಲಿ ಹಾಸ್ಪಿಟಲ್ಗಳಾಗಿರ್ಬೋದು, ಬೇರೆ ನಮ್ಮ ಎಲ್ಲೇ ಕೂಡ ಹಾಸ್ಪಿಟಲ್ಗಳಾಗಿರ್ಬೋದು ಎಲ್ಲ ಫೋನ್ಗಳು ಮಾಡಿ ಭಾನುವಾರದ ದಿವಸ ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ಭಾನುವಾರವನ್ನ ಮೀಸಲಿಟ್ಟಿದ್ರು. ಈ ಎಲ್ಲಾ ಒಂದು ವಿಷಯಗಳನ್ನ ಮತ್ತೆ ಅದು ನಾವು ಪಕ್ಷದ ವಿಚಾರದಲ್ಲಿ ನಾವು ಅದನ್ನೇನು ಮಾಡಂಗಿಲ್ಲ. ಅದು ಪಕ್ಷದ ವಿಚಾರ ಮಾತಾಡಿರೋರು ಬೇರೆ ಇದ್ದಾರೆ, ಅವ್ರ ಪಕ್ಷದ್ದು ಅವ್ರಿದು. ನಾವು ಪಕ್ಷದ ವಿಚಾರವಾಗಿ ಬಂದಿಲ್ಲ, ಇಲ್ಲ ಜಾತಿ ವಿಚಾರವಾಗಿ ಬಂದಿಲ್ಲ. ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರಿಗೆ ಒಳ್ಳೇದಾಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇವರು ಈಗ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬರು ಈಗ ಒಂದು ಅರ್ಧ ಮಂತ್ರಿಮಂಡಲವನ್ನ 14 ಜನ ಮಂತ್ರಿಮಂಡಲವನ್ನ ಮಾಡಿದ್ದಾರೆ. ಇನ್ನು ಉಳಿದ ಮಂತ್ರಿಮಂಡಲವನ್ನ ಮಾಡಿದಂತ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರನ್ನ MC ಸುಧಾಕರ್ ರೆಡ್ಡಿ ಅವರನ್ನ ಮಂತ್ರಿ ಮಾಡಲೇಬೇಕು ಅಂತೇಳಿ ನಮ್ಮ ಚಿಂತಾಮಣಿಯ ಎಲ್ಲ ರೈತ ಬಾಂಧವರು ಕೂಡ ಈಗ ಒಕ್ಕೊರಲಿನಿಂದ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸಿ ಈ ಒಂದು ಮಾತಿಗೆ ವಿರಾಮವನ್ನ ಹೇಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಸಂಘಕ್ಕೆ ಸೇನೆಗೆ ರೈತರಿಗೆ ಡಾಕ್ಟರ್ MC ಸುಧಾಕರ್ಗೆ ಕೊಡ್ಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಸುಧಾಕರ್ ಅವ್ರನ್ನ ಮಂತ್ರಿ ಮಾಡಲೇಬೇಕು ಬೇಕೇ ಬೇಕು ಆಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ
ನಾವು ಇವತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ನಮ್ಮ ರೈತ ಸಂಘದವರೆಲ್ಲ ಸೇರಿ ನಮ್ಮ ಪದಾಧಿಕಾರಿಗಳು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಅದಕ್ಕೆ ನಿಮ್ಮ ಸಹಮತ ಇದೆ. ನಾವು ಈಗ ಏನಂದರೆ ಕೆಲವು ಐಟಮ್ಗಳು ನಮ್ಮ ಅಧ್ಯಕ್ಷರು ಬಿಟ್ಟಿದ್ದಾರೆ, ಅದನ್ನು ನಾನು ಹೇಳ್ತೀನಿ. ಇಲ್ಲಿ ಬಿಟ್ಟಿದ್ದಾರೆ ಹೇಳ್ತೀನಿ. ಈಗ ಎಲ್ಲ ಸಮುದಾಯಗಳಿಗೂ 34 ಸಮುದಾಯಗಳಿಗೂ ಒಂದೊಂದು 10 ಗುಂಟೆ 20 ಗುಂಟೆ ಅಂತ ಜಾಗನೂ ಕೊಟ್ಟಿದ್ದಾರೆ. ಮತ್ತು ಇದು ಅರಸೀಕೆರೆ ಭಕ್ತಳ್ಳಿ ಅರಸೀಕೆರೆದು 32 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಕೆಲಸಕ್ಕೆ ಟೆಂಡರ್ ಕೆಲಸದಲ್ಲಿದೆ. ಮತ್ತು ಅದು ಅದು ಕೆರೆದು ಕೆಲಸ ಮಾಡ್ತಾಯಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈ ವಾಲ್ಮೀಕಿ ಭವನ 4 ಕೋಟಿ ಮತ್ತೆ ಹೆಚ್ಚುವರಿಯಾಗಿ ಮಾಡಿ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ರೈತ ಸಂಪರ್ಕ ಕೇಂದ್ರವನ್ನು ಕೊಟ್ಟಿದ್ದಾರೆ ಅಂಬಾಜಿಗೆ. ಎಲ್ಲ ಉನ್ನತ ಇದು UGD ಮಾಡ್ತಾಯಿದ್ದಾರೆ, ಟೌನಲ್ಲಿ ರಸ್ತೆಗಳು ಮಾಡ್ತಾಯಿದ್ದಾರೆ, ಎಲ್ಲ ಕೆಲಸಗಳು ಉತ್ತಮವಾಗಿ ಮಾಡ್ತಾಯಿದ್ದಾರೆ. ಆದರೆ ಸಿದ್ದರಾಮಣ್ಣವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಕ್ಕೆ ಭಾಳ ಸಂತೋಷವಾಗಿದೆ. ಅವರಿಗೆ ಈಗ ಮತ್ತೆ 2 ವರ್ಷ DK ಶಿವಕುಮಾರ್ ಇದರಲ್ಲಿ 2 ವರ್ಷ ಕಂಟಿನ್ಯೂ ಮಾಡಬೇಕಂತೇಳಿ ನಾವೆಲ್ಲನೂ ಸಹಮತವಾಗಿ ರಾಜ್ಯಪಾಲರು ಮತ್ತು ಉಪರಾಷ್ಟ್ರಪತಿಗಳು ಅದಕ್ಕೆ ಚೀಫ್ ಗೆಸ್ಟ್ಗಳು. ಮಂತ್ರಿ ಸ್ಥಾನ ಹೋಗಿದ್ದರೂ ಕೂಡ, ಅವರು ಮಂತ್ರಿಮಂಡಲದಲ್ಲಿ ಇಲ್ಲದೇ ಇದ್ದರೂ ಕೂಡ, ಅವರ ಸರ್ಕಾರ ಉಸ್ತುವಾರಿ ಸರ್ಕಾರ ಸೂಚನೆಯ ಮೇರೆಗೆ ಅವರು ಅವತ್ತು ದಾವಣಗೆರೆಯಲ್ಲಿ ಅವರು ಮಾತಾಡಿದಂಥ ಮಾತುಗಳು, ಅವರು ಮಾಡಿದಂಥ ಭಾಷಣಗಳು ತಾವೆಲ್ಲ ಕೂಡ ಎಲ್ಲ ಕಡೆ ನೋಡಿರ್ತೀವಿ. ಅವರಿಗೆ ನನಗೆ ಮಂತ್ರಿ ಸ್ಥಾನ ಹೋಯ್ತೆ ಅನ್ನೋ ಒಂದು ಮುಖದಲ್ಲಿ ಆ ಒಂದು ಇದೇ ಇಲ್ಲ. ಮಂತ್ರಿ ಸ್ಥಾನ ನಮ್ಮ ಇರೋಷ್ಟು ದಿವಸ ಇರ್ತದೆ, ನನ್ನ ಕೆಲಸ ನಾನು ನಿಷ್ಠೆಯಿಂದ ನಿರ್ವಹಿಸಬೇಕು ಅಂಥೇಳಿ ಅವತ್ತು ರಾಜ್ಯಪಾಲರು ಮತ್ತು ಉಪರಾಷ್ಟ್ರಪತಿಗಳು ಅವರ ಭಾಷಣವನ್ನೇ ಗಮನಿಸ್ಕೊಂಡು ನಾನು ಸುಮಾರು ಅಂದರೆ ಒಂದು 15 ನಿಮಿಷ ಕೇಳಿ ಅಲ್ಲಿನ ಎಲ್ಲರೂ ಕೂಡ ಅವರು ಅಲ್ಲಿ ಕೂಡ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಅವರು ಅಲ್ಲಿ ಕೂಡ ಒಂದು ಕೊನೆ ಕಾರ್ಯಕ್ರಮ ಎಷ್ಟು ನಗನಗ್ತಾ ಎಷ್ಟು ಹುಮ್ಮಸ್ಸಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿದರು ಅಂದರೆ ಅಷ್ಟು ಮಾಡಿದರು. ಎಲ್ಲ ಕೂಡ ಸರ್ಕಾರಕ್ಕೆ ಒಳ್ಳೆಯ ಒಂದು ಘನತೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಮುಂದೆ ಕೂಡ ಇನ್ನೊಂದು 2 ವರ್ಷ ಕೊಟ್ಟರೆ ಎಲ್ಲ ಕೆಲಸ ಕಾರ್ಯಗಳು ಈಗ ಸರ್ಕಾರಕ್ಕೂ ಕೂಡ ಒಳ್ಳೆಯ ಒಂದು ಹೆಸರು ಬರುತ್ತೆ ಅಂತೇಳಿ ತಮ್ಮ ಮೂಲಕ ನಾವು ಉನ್ನತ ಶಿಕ್ಷಣ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಒಂದು ಮಾದರಿಯಾಗಿ ವಿದೇಶದಲ್ಲಿ ಯಾವ ಥರ ವ್ಯಾಸಂಗ ನಡೀತಾ ಇದೆ ಆ ಥರ ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಇದರಲ್ಲಿ ಮಾಡಬೇಕು ಅಂತ ಅವರು ಎಲ್ಲ ಇದು ಮಾಡಿ ಅದಕ್ಕೆ ಪ್ರಯತ್ನ ಪಡ್ತಾರೆ. ಇದರಿಂದ ರಾಜ್ಯಕ್ಕೆ ಒಂದು ಮಾದರಿ ಆಗಲಿ.